ಆಗ್ತಂಗೆ ಅವ್ರಿಗೂ ತೊಂದರೆ ಆಗ್ತಂಗೆ ನೀವು ಅಡ್ವಾನ್ಸ್ ತಗೊಂಡು ಬಾಡಿಗೆ ಫಿಕ್ಸ್ ಮಾಡಿ ಪುರಸಭಾ ಅವ್ರು ಯಾವತ್ತೂ ಕೂಡ ಯಾರ ಮನೆ ಬಾಗಿಲಿಗೆ ಹೋಗಿ ನಿಂತ್ಕೊಳ್ತಕ್ಕಂಥ ಪರಿಸ್ಥಿತಿ ಆಗಬಾರ್ದು. ಸರ್ಕಾರದ ನಿಯಮಾವಳಿಗಳೇನಿದೆ ಪುರಸಭೆಯಲ್ಲಿಟ್ಟು ಅಧ್ಯಕ್ಷರು, ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ನು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಸೇರಿ ಒಂದು ಒಮ್ಮತದ ನಿರ್ಣಯ ಮಾಡಿ ಡಿ ಸಿ ಸಾಹೇಬರಿಗೆ ಮನವಿಯನ್ನು ಕೊಟ್ಟು ಆ ಒಂದು ನಿರ್ಣಯವನ್ನು ಕೊಟ್ಟು ಡಿ ಸಿ ಸಾಹೇಬರಿಂದ ಆದೇಶವನ್ನು ಪಡೆದುಕೊಂಡು ತದನಂತರ ಇಷ್ಟು ಅಂಗಡಿ ಅಡಿಗೆ ಇಷ್ಟು ಅಂತೇಳಿ ಯಾರಿಗೂ ಕೂಡ ಅನ್ಯಾಯ ಆಗದಂಥ ರೀತಿಯಲ್ಲಿ ನೀವು ಅವ್ರಿಗೆ ನಿರ್ಮಾಣ ಮಾಡಿಕೊಡಿ. ಪುರಸಭೆಗೆ ಆದಾಯನೂ ಕೂಡ ಆಗ್ತದೆ, ಅವ್ರಿಗೂ ಕೂಡ ಜೀವನದ ಭದ್ರತೆ ಇರ್ತದೆ. ನಾಳೆ ಮನೆ ಬಾಗಿಲಲ್ಲಿ ಅವ್ರು ಹೋಗಿ ನಿಂತ್ಕೊಳ್ತಕ್ಕಂಥ ಪರಿಸ್ಥಿತಿ ಆಗಬಾರ್ದು. ಯಾವಾಗ ಅಂಗಡಿ ಎತ್ತಾರೋ ಏನು ಮಾಡ್ತಾರೋ ಎತ್ತೋ ಅಂತೇಳಿ ಒಂದು ಆತಂಕ ಯಾವಾಗ ನಿಮ್ಮಲ್ಲಿ ಮನೆ ಮಾಡಿರಬಾರ್ದು ಅಂತಕ್ಕಂಥದ್ದು ನಮ್ಮ ಬಾಲಮ್ಮನವರ ಆಸೆ. ಹಾಗಾಗಿ ನಾನು ಇವತ್ತು ಕರೆದಿದ್ದ ಉದ್ದೇಶ ಇಷ್ಟೇ. ಕೆಲವರು ಏನೇನು ರಾಜಕೀಯ ಮಾಡ್ಕೋತಾರೋ ಮಾಡ್ಕೊಳ್ಳಿ, ನಮಗೇನಾದ್ರು ಸಂಬಂಧ ಇಲ್ಲ. ಕೆಲವರು ವಿಚಾರ ವ್ಯವಸ್ಥೆ ಬೇರೆ ಬೇರೆ ಇರ್ಬೋದೇನೋ. ನಾವಂತೂ ಇಲ್ಲಿ ಕುಳಿತಿರ್ತಕ್ಕಂಥ ಅಂಗಡಿ ಮಾಲೀಕರ ಹತ್ರ ನಾವ್ಯಾವುದೇ ರೀತಿಯ ಆಸೆ ಆಗಲಿ ಅಮಿಷ ಆಗಲಿ ಇಲ್ಲ. ನಾವು ರಸ್ತೆ ಅಗಲೀಕರಣ ಮಾಡೋದಕ್ಕೆ ಬಂದಾಗ ನೀವು ಏನು ಫುಟ್ಪಾತಲ್ಲಿ ಇಟ್ಕೊಂಡಿದ್ರು ಅದನ್ನು ನಿರ್ದಾಕ್ಷಿಣ್ಯವಾಗಿ ತೆಗೆದಾಕಿದ್ವಿ. ಬಟ್ ನಿಮ್ಮ ಅಂಗಡಿ ಅಂತೂ ತೆಗೆದಿಲ್ಲ. ಅಲ್ಲಿ ಶೌಚಾಲಯ ನಿರ್ಮಾಣ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಾಗ ಅಲ್ಲೊಂದು 5-6 ಅಂಗಡಿ ಹೋಗಿದೆ. ನಾವು ಅವ್ರಿಗೆ ಹೇಳಿದ್ವಿ, ಯಾವುದೇ ಕಾರಣಕ್ಕೂ ನಿಮ್ಮನ್ನು ನಾವು ಅಂಗಡಿ ಮಾಡಿಸಲ್ಲ, ನಿಮ್ಗೆ ಏನು ಬೇಕೋ ಅದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ನಾವು ಅವತ್ತು ಹೇಳಿದ್ದೀವಿ, ಇವತ್ತು ಹೇಳ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಮ್ಮ ಬಾಲಣ್ಣವ್ರು ಏನು ನಿರ್ದೇಶನ ಕೊಟ್ಟಿದ್ದಾರೆ, ಬೀದಿ ಬದಿ ವ್ಯಾಪಾರಿಗಳು ಹಿತದೃಷ್ಟಿಯಿಂದ ಅವ್ರಿಗೆ ಒಂದು ಭದ್ರತೆಯನ್ನು ಕಲ್ಪಿಸಬೇಕು ಅಂತೇಳಿ ಏನು ಹೇಳಿದ್ದಾರೆ, ಅವ್ರ ಇಚ್ಛೆ ಇದೆ. ಅದೇ ರೀತಿ ನಾವು ಇವತ್ತು ಪುರಸಭೆಯಲ್ಲಿ ಶನಿವಾರ ನಾವೆಲ್ಲ ಸದಸ್ಯರು 27 ಜನ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸ್ಟ್ಯಾಂಡಿಂಗ್ ಕಮಿಟಿ ಎಲ್ಲರೂ ಸೇರಿ ಒಂದು ನಿರ್ಣಯವನ್ನು ಮಾಡಿ ಡಿ ಸಿ ಸಾಹೇಬರಿಗೆ ಕಳಿಸಿ ಅಲ್ಲಿಂದ ಆದೇಶ ಪಡೆದು ಮುಂದೆ ಯಾವುದೇ ರೀತಿಯ ತೊಂದರೆ ಆಗದಾಗ ನಿಮಗೆ ಅಂಗಡಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂಥೇಳಿ ಯಾರು ಏನೇ ಹೇಳಿದ್ರು ಅಧಿಕಾರ ಇರ್ತಕ್ಕಂಥವ್ರು ಮಾಡೋದಕ್ಕೆ ಸಾಧ್ಯ. ಇವತ್ತು ನಾನೊಬ್ಬ ಪುರಸಭಾ ಸದಸ್ಯ, ಬಿಡದಿ ಪಟ್ಟಣದ ಗೆದ್ದಿರ್ತಕ್ಕಂಥವ್ರು, ಮುಂಚೂಣಿನಲ್ಲಿ ಯಾವುದೇ ವಿಚಾರ ವ್ಯವಹಾರ ಬಂದು ಮುಂಚೂಣಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ನಮಗೆ ಬೆಂಬಲವಾಗಿ ನಮ್ಮ ಬಾಲಣ್ಣವ್ರು ನಿಂತಿದ್ದಾರೆ. ಅದೇ ರೀತಿ ನಮ್ಮ ಪುರಸಭಾ ಅಧ್ಯಕ್ಷರು ಬೇರೆ ಪಕ್ಷದಲ್ಲಿದ್ದರೂ ಕೂಡ ಅವರು ಕೂಡ ಎಲ್ಲ ಆಸಕ್ತಿ ಇದೆ, ಅದರಲ್ಲೇನು ಎರಡನೇ ಮಾತಿಲ್ಲ. ಬಟ್ ಏನೇ ಮಾಡಿದರೂ ಕಾನೂನು ಪ್ರಕಾರ ಮಾಡಿದ್ರೆ ನಿಮಗೆ ನೀವು ಯಾರ ಹತ್ರನೂ ಹೋಗಿ ಕೇಳ್ತಕ್ಕಂಥದ್ದು, ಕೈ ಕಟ್ಕೊಂಡು ನಿಂತಕ್ಕಂಥ ಪರಿಸ್ಥಿತಿ ಬರಬಾರ್ದು ಅಂತಕ್ಕಂಥದ್ದು ನಮ್ಮ ದೃಷ್ಟಿ. ಆ ದೃಷ್ಟಿ ಇಟ್ಕೊಂಡು ನಾವಿವತ್ತು ಈ ಕೆಲಸವನ್ನು ಮಾಡೋಕ್ಕೆ ಹೋಗಿದ್ದೀವಿ. ನಾವು ನೀವೆಲ್ಲರೂ ಕೂಡ ಅಧ್ಯಕ್ಷರು, ನೀವೆಲ್ಲರೂ ಸೇರಿ ಬಿಡದಿ ಪಟ್ಟಣವನ್ನು ಸುಸಜ್ಜಿತವಾಗಿ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನಿಮಗೂ ಒಳ್ಳೆಯದಿರ್ತದೆ, ನಿಮಗೂ ಒಳ್ಳೆಯ ವ್ಯಾಪಾರ ಆಗ್ತದೆ, ಬಿಡದಿ ಪಟ್ಟಣಕ್ಕೂ ಒಂದು ಹೆಸರು ಬರ್ತದೆ, ಸಂಚಾರ ಮಾಡೋರಿಗೂ ಅನುಕೂಲ ಆಗ್ತದೆ. ಇವೆಲ್ಲ ಕೂಡ ನೀವು ಕೂಡ ಜವಾಬ್ದಾರರಾಗಬೇಕು ಮುಂದಿನ ದಿನಗಳಲ್ಲಿ ಅಂತೇಳಿ ಇದನ್ನು ತಿಳಿಸೋದಕ್ಕೆ ನಾನು ಈ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದೇನೆ. ಹೊರತು ಯಾವುದೇ ರಾಜಕೀಯ ಮಾಡೋಕ್ಕಾಗಲಿ, ಇಲ್ಲ ಬಂದಿರೋದೆಲ್ಲ ನನಗೆ ಮತ ಹಾಕಬೇಕು ಅಂತಾಗಲಿ, ಇಲ್ಲ ಯಾರೋ ವಿರುದ್ಧ ನೀವೆಲ್ಲ ನನ್ನ ಪರವಾಗಿ ಬರ್ರಿ ಅಂತ ಹೇಳೋಕ್ಕಾಗಲಿ ನಾನಂತೂ ಕರೆದಿಲ್ಲ. ಅವತ್ತಿನ ರಾಜಕೀಯ ಅವತ್ತಿಗೇನು ಆಗ್ತದೆ, ಆ ರಾಜಕೀಯ ಬಂದಾಗ ರಾಜಕೀಯ ಮಾಡೋಣ. ಇವತ್ತು ನಿಮಗೆ ಭದ್ರತೆ ಬೇಕು. ಭದ್ರತೆ ಕೊಡ್ತಕ್ಕಂಥವ್ರು ಯಾರು? ಸರ್ಕಾರ. ಸರ್ಕಾರದ ಪ್ರತಿನಿಧಿ ಯಾರು? ಎಮ್ ಎಲ್ ಎ ಆದಮೇಲೆ ಪುರಸಭೆ. ಹೀಗೆ ಯಾರು ಇವತ್ತು ಅಧಿಕಾರಿಗಳು ಅವರೇ ನಿಮಗೆ ಮುಂಚೂಣಿಯಲ್ಲಿ ನಿಂತ್ಕೊಂಡು ಭದ್ರತೆಯನ್ನು ಒದಗಿಸ್ಕೊಡ್ತಾ ಇದ್ದೀವಿ ಅಂದಾಗ ಅದನ್ನು ನಿಮಗೆ ತಿಳುವಳಿಕೆ ಮಾಡ್ತಕ್ಕಂಥದ್ದು ಸೂಕ್ತ ಅಂತ ಅನಿಸಿ ನಾನು ಇವತ್ತು ಸಭೆ ಕರೆದಿದ್ದೀನಿ. ತಾವೆಲ್ಲರೂ ಬಂದಿದ್ದೀರಾ, ನಿಮಗೆಲ್ಲರೂ ಧನ್ಯವಾದ. ಬಾಲಣ್ಣವರು ನಿಮ್ಮ ಬಗ್ಗೆ ಭಾರಿ ಆಸಕ್ತಿ ವಹಿಸಿ ಈ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಹೇಳಿದ್ದಾರೆ. ಸಭೆಯಲ್ಲಿಟ್ಟು ಎಲ್ಲರನ್ನೂ ವಿಶ್ವಾಸ ತಗೊಂಡು, ಯಾರನ್ನೂ ಇಲ್ಲಿ ನಾನು ಮಾಡ್ತಾಯಿದ್ದೀನಿ, ಅವ್ರು ಮಾಡ್ತಾವ್ರೆ, ಅವ್ರು ಮಾಡ್ತಾಯಿಲ್ಲ, ಅವ್ರು ಬಿಟ್ಟು ಮಾಡ್ತಾಯಿದ್ದೆ, ಅವೆಲ್ಲ ಏನೂ ಇಲ್ಲ. ಇಲ್ಲಿ ಅಧ್ಯಕ್ಷರ ಆದಿಯಾಗಿ, ಉಪಾಧ್ಯಕ್ಷರ ಆದಿಯಾಗಿ, ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆದಿಯಾಗಿ, ಪುರಸಭಾ ಸದಸ್ಯರೆಲ್ಲ ಸೇರಿ 27 ಜನ ಶಾಸಕರು ಸೇರಿ ನಿಮಗೆ ಭದ್ರತೆಯನ್ನು ಒದಗಿಸ್ಕೊಡೋದಕ್ಕೆ ಕಾನೂನು ಪ್ರಕಾರ ನಾವೆಲ್ಲ ತಯಾರಿದ್ದೀವಿ. ಹಾಗಾಗಿ ಯಾರು ಏನೇ ಹೇಳಿದ್ರು ಯಾವುದೇ ಆಸೆ ಒಳಗಾಗಬೇಡಿ, ತಪ್ಪು ಅಭಿಪ್ರಾಯ ತಿಳ್ಕೊಬೇಡಿ. ಯಾರನ್ನೂ ಕೂಡ ನಾವು ಅಂಗಡಿ ಕೆಲವನ್ನು ಮಾಡೋದಕ್ಕೆ ನಾವೇ ಬಿಡೋಲ್ಲ. ಆ ಪರಿಸ್ಥಿತಿ ಬಂದರೆ ನಾನು ನಮ್ಮ ಬಾಲಣ್ಣವರು ನಮ್ಮ ಸದಸ್ಯರೆಲ್ಲ ನಿಮ್ಮ ಪರವಾಗಿ ಬೀದಿ ನಿಂತ್ಕೋತೀವಿ.
ಹಾಗಾಗಿ ಎಲ್ಲರೂ ಕೂಡ ನೀವು ಕೂಡ ಸ್ವಚ್ಛತೆ ಬಗ್ಗೆ ದಯಮಾಡಿ ಇರಬೇಕು. ಅದ್ರ ಜೊತೆಗೆ ಅಂಗಡಿಗಳನ್ನ ಉಟ್ಕೊಂಡು ಇಟ್ಕೊಳ್ಳಿ. ನಾವು ಅದೆಲ್ಲ ತೀರ್ಮಾನ ಮಾಡ್ತೀವಿ ಪುರಸಭೆಯಲ್ಲಿ. ತೀರ್ಮಾನ ಆದಮೇಲೆ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅಂತೇಳಿ ತಮಗೆಲ್ಲ ತಿಳುವಳಿಕೆ ಕೊಟ್ಟು ಕಾನೂನು ಪ್ರಕಾರ ಮಾಡಿಕೊಟ್ರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನೀವು ಇರೋ ತನಕ ಅಂಗಡಿ ಸುಸಜ್ಜಿತವಾಗಿ ಸುಭದ್ರವಾಗಿ ನಿಮ್ಮ ಜೊತೆಗೆ ಇರ್ತದೆ. ನೀವು ಧೈರ್ಯವಾಗಿ ಜೀವನ ಮಾಡ್ಬೋದು. ಇದನ್ನೆಲ್ಲ ಬೇಕಾದ್ರೆ ನಾನು ಇಲ್ಲಿ ಕರೆದಿದ್ದೀನಿ. ಎಲ್ಲ ನಮ್ಮ ಸದಸ್ಯರು, ಹಿರಿಯರು, ಮಾರ್ಗದರ್ಶಕರು ಮತ್ತು ನಮ್ಮ ಎಲ್ಲರೂ ಇದ್ದಾರೆ. ಅವರು ಕೂಡ ಮಾತಾಡ್ತಾರೆ. ಅವರು ಏನು ಸಲಹೆ ಸೂಚನೆ ಕೊಡ್ತಾರೋ ಆ ಸಲಹೆ ಸೂಚನೆ ತಗೊಂಡು, ನಿಮ್ಮ ಸಲಹೆ ಸೂಚನೆಯನ್ನು ತಗೊಂಡು ಪುರಸಭೆಯಲ್ಲಿ ಇಟ್ಟು ತೀರ್ಮಾನ ತಗೊಂಡು ನಂತರ ಅದನ್ನ ಯಾವ ರೀತಿ ಮಾಡಬೇಕು ಅಂತೇಳಿ ನಾವು ಮಾಡ್ತೀವಿ. ಯಾರು ಆತಂಕ ಪಡಬೇಡಿ. ಯಾವ ಅಂಗಡಿನೂ ತರ್ಸಲ್ಲ ನಾವು, ಯಾರು ಏನು ಹೇಳಿದ್ರು ತರ್ಸಲ್ಲ. ನಾನು ಪ್ರತಿ ಅಂಗಡಿ ಪರವಾಗಿ ಅವತ್ತಿಂದನೂ ಕೂಡ ಇದ್ದೀನಿ, ನಾಳೆಗೂ ಇರ್ತೀನಿ. ಅಲ್ಲಿ ತಪ್ಪು ತಿಳುವಳಿಕೆ, ಉಮೇಶನ ಎಲ್ಲ ಪೆಟ್ಟೆ ಅಂಗಡಿ ಹೊಡ್ಸಾಕ್ಬಿಡ್ತಾನೆ, ಎಲ್ಲ ಹೊಡ್ಸಾಕ್ಬಿಡ್ತಾನೆ. ನಿಮಗೆಲ್ಲ ತಪ್ಪಭಿಪ್ರಾಯ ಬಂದಿರೋದ್ರಿಂದ ಅಭಿಪ್ರಾಯ ಸರಿ ಇಲ್ಲ. ನಾನು ಕೂಡ ನಿಮ್ಮ ಜೊತೆಗೆ ಇದ್ದೀನಿ. ಆ ರೀತಿ ಪರಿಸ್ಥಿತಿ ಬಂದರೆ ನಾನು ನಿಮ್ಮ ಜೊತೆ ನಿಂತು ಹೋರಾಟ ಮಾಡಿ ನಿಮಗೆ ಭದ್ರತೆಯನ್ನು ಕಲ್ಪಿಸ್ಕೊಡೋದ್ರಲ್ಲಿ ನಾನೇ ಮುಂಚೂಣಿ ನಾಯಕತ್ವವನ್ನು ಬೇಕಾಗಿ ತಗೋತೀನಿ. ಯಾಕಂದರೆ ನಾನು ಪೆಟ್ಟಿಗೆಯಿಂದ ಬೆಳ್ಕೊಂಡ್ಬಂದಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಹಾಗಾಗಿ ಇಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರು ಕಷ್ಟ ವಿಚಾರ ವ್ಯವಹಾರಗಳು ನನಗೆ ಸಂಪೂರ್ಣ ಗೊತ್ತಿದೆ. ಹಾಗಾಗಿ ಆ ಪರಿಸ್ಥಿತಿ ಬಂದರೆ ನಾನೇ ನಿಮ್ಮ ಪರವಾಗಿ ನಿಂತು ನಿಮಗೇನು ಕಾನೂನು ಪ್ರಕಾರ ಅವಶ್ಯಕತೆ ಇದೆ, ಏನು ಆಗಬೇಕು ಅದ್ರ ಪ್ರಕಾರ ಹೋರಾಟ ಮಾಡೋಣ, ಏನು ತೊಂದರೆ ಇಲ್ಲ. ಇಷ್ಟು ಮಾತನ್ನು ಹೇಳಿ ನೀವೆಲ್ಲರೂ ಕೂಡ ದೊಡ್ಡವರಿದ್ದೀರಿ. ಅಕ್ಕಂದಿರು ಬಂದಿದ್ದಾರೆ, ತಂಗಿದಿರು ಬಂದಿದ್ದಾರೆ, ಸಹೋದರರು ಬಂದವರು, ಎಲ್ಲರೂ ಬಂದವ್ರೆ. ಹಾಗಾಗಿ ಎಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ